ಆತ್ಮೀಯ ವೀಕ್ಷಕರಿಗೆ ನನ್ನ ಸೌರ್ಯ ನಮಸ್ಕಾರಗಳು. ಈಗ ಜ್ಯೋತಿಷ್ಯ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ಯೋಗಗಳ ಬಗ್ಗೆ ಹೇಳ್ತಾ ಇದ್ವಿ. ರಾಜಯೋಗ, ಧನಯೋಗ ಆಯಿತು. ಈಗ ಜ್ಞಾನಯೋಗ ನೋಡಿ, ಮಹಾವಿಷ್ಣುವಿಗೆ ಬಹಳ ಪ್ರಿಯಕರವಾಗಿರ್ತಕ್ಕಂಥ ಯೋಗ ಜ್ಞಾನಯೋಗ. ಈ ಜ್ಞಾನಯೋಗದಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂಥ ಪದವಿಯನ್ನು ಮನುಷ್ಯನು ಹೊಂದುತ್ತಾನೆ. ಅದು ಸಹ ಏನು ಆ ಜಾತಕದಲ್ಲೇ ಬರಬೇಕು ಜ್ಞಾನಯೋಗ. ಎಲ್ಲಂದ್ರೆ ಬರೋಕ್ಕಾಗಲ್ಲ, ಇದ್ದಕ್ಕಿದ್ದಾಗ ನಾವು ಓದ್ಬಿಡೋಕ್ಕಾಗಲ್ಲ, ಎಲ್ಲಿಂದ ಜ್ಞಾನ ತರೋಕ್ಕಾಗಲ್ಲ. ಜ್ಞಾನ ಅಂತಕ್ಕಂಥ ಯೋಗ ಪೂರ್ವಪುಣ್ಯ ಫಲದಿಂದ ಬರ್ತದೆ. ನೋಡಿ, ಭಾವದ 2-5 ಭಾವಗಳಲ್ಲಿ ಜ್ಞಾನದಾತರು ಬುಧ ಗುರು. ನೋಡಿ, ಯಾರೋ ಜ್ಞಾನದಾತರು ಬುಧ ಗುರು. ಯಾಕಂದ್ರೆ ಉದ್ಬುದ್ಧ ಸ್ಯಾಜ್ಞೆ ಹೇಳ್ತೀವಲ್ಲ, ಬುದ್ಧಿ ಕೊಡ್ತಕ್ಕಂಥವನು ಬುಧ ಗುರು. ಏನೋ ಇವರು ಶುಭಕರವಾದ ರಾಶಿಗಳಿಗೆ, ಶುಭಕರವಾದ ಸ್ಥಾನಗಳಲ್ಲಿದ್ದಾಗ ಸ್ಥಿರವಾದ ವಿದ್ಯಾಯೋಗ ಬರ್ತದೆ. ಅದನ್ನು ಜ್ಞಾನಯೋಗ ಅಂತ ಕರಿತೀವಿ. ಈ ಗುರುವಿನ ಜೊತೆಗೆ ರಾಹು ಏನಾದರೂ ಸೇರಿಬಿಟ್ಟ ಅಂದರೆ ಈ ಯೋಗ ಭಂಗ ಆಗುತ್ತೆ, ಜ್ಞಾನ ಭಂಗ ಆಗುತ್ತೆ. ಅದರಿಂದ ಹುಷಾರಾಗಿರಬೇಕು, ಅದು ನೋಡ್ಕೊಳ್ತಾ ಇರಬೇಕು ಅವಾಗವಾಗ. ಏನೋ ಅಂಥ ಸಮಯದಲ್ಲಿ ಗುರುಗಳ ಧ್ಯಾನ ಮಾಡ್ತಕ್ಕಂಥದ್ದು, ಇಂಥದ್ದೆಲ್ಲ ಮಾಡಬೇಕು. ಗುರು ದೇವಸ್ಥಾನಗಳಿಗೆ ನಾವು ವಿಸಿಟ್ ಕೊಟ್ಟು ಅಲ್ಲಿ ನಮ್ಮ ತಾಪತ್ರೆಗಳ ನಿವಾರಣೆ ಮಾಡ್ಕೊಳ್ತಾ ಇರಬೇಕು. ಇದು ಬಹಳ ಅದ್ಭುತವಾದ ಯೋಗ ಜ್ಞಾನಯೋಗ ಅಂತಕ್ಕಂಥದ್ದು. ಮಹಾವಿಷ್ಣುವಿಗೆ ಪ್ರಿಯಕರವಾಗಿರ್ತಕ್ಕಂಥ ಯೋಗ. ಇದನ್ನು ವಿದ್ಯಾಯೋಗ ಅಂತ ಕೂಡ ಸಹ ಕರೀತಾರೆ ಆತ್ಮೀಯರೇ.